ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಲಾಗ್ ಏನಂದರೆ 2 ಡೇಸ್ ಲಾಗ್ ಇರುತ್ತೆ, ಕಂಟಿನ್ಯೂಷನ್ ಲಾಗ್ ಇರುತ್ತೆ. 2 ಡೇಸ್ದು ಏನೇನಾಯಿತು ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ನೋಡಿ ಆಫ್ಟರ್ನೂನಲ್ಲಿ ಸಹ ಎಷ್ಟು ಸ್ನೋ ಬೀಳ್ತಾ ಇದೆ ಅಂತೇಳ್ಬಿಟ್ಟು ಇನ್ಮೇಲೆ ಸ್ವಲ್ಪ ನನ್ನ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ನೋ ವಿಡಿಯೋಸ್ ಅವೆಲ್ಲ ಬರ್ತಾನೆ ಇರುತ್ತೆ. ಸೊ ನಿಮಗೆ ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಸ್ನೋ ಅಂದರೆ. ಬಟ್ ಇಲ್ಲಿ ಕಣ್ಣಿಗೆ ನೋಡೋಕೆ ಚೆನ್ನಾಗಿರುತ್ತೆ ಸ್ನೋ, ಬಟ್ ಅಲ್ಲಿ ಓಡಾಡೋಕ್ಕಂತೂ ತುಂಬ ಕಷ್ಟ ಇರುತ್ತೆ, ಅಷ್ಟು ಚಳಿ ಇರುತ್ತೆ. ಇನ್ನು ಜಿಶು ಸ್ಕೂಲಿಂದ ಬಂದಮೇಲೆ ಅಲ್ಲಿ ಸ್ಕೂಲಲ್ಲಿ ಮಂತ್ಲಿ ಒಂದ್ಸಲಿ ಮಾರ್ಕೆಟ್ ಅಂತ ಇರುತ್ತೆ. ಅಂದರೆ ನಾವು ಇಷ್ಟು ಅಮೌಂಟ್ ಅಂತ ಕಟ್ಟಿದ್ರೆ ಅಮೌಂಟ್ಗೆ ಏನು ಬರುತ್ತೋ ಅದೆಲ್ಲ ಕೊಟ್ಟು ಕಳಿಸ್ತಾರೆ. ವೆಜಿಟೇಬಲ್ಸ್ ಅಂದರೆ ಮಕ್ಕಳು ಏನು ಬೇಕೋ ಅದು ಪಿಕ್ ಮಾಡ್ಕೋಬೋದು ಅವರೇನೆ. ಅದಕ್ಕೆ ಜಿಶು ಇಲ್ಲಿ ಸ್ವಲ್ಪ ಬನಾನಾ, ಪೊಟ್ಯಾಟೊ ಎಲ್ಲ ತಂದಿದ್ದೆ. ಪೊಟ್ಯಾಟೊ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಪೊಟ್ಯಾಟೊ ತುಂಬ ದೊಡ್ಡದಾಗಿದೆ. ಆಮೇಲೆ ಇದೇನೋ ಟರ್ಕಿ ಮಸಾಲೆ ಅಂತೆ, ನಾವೇನು ಯೂಸ್ ಮಾಡಲ್ಲ, ಅದೇನು ಬಿಸಾಕೋದು, ಇದು ಯಾಕೆ ತಗೊಬಂದು ಅಂತ ಹೇಳಿದ್ರೆ ಏನೋ ಬೇಕೇನೋ ಅಂತ ತಗೊಂಡು ಬಂದಂತೆ ಅವನು. ಇಲ್ಲಿ ಕ್ಯಾರೆಟು ನೋಡ್ಬೋದು, ಪೊಟ್ಯಾಟೊ ಕ್ಯಾರೆಟ್ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಯಾವತ್ತೂ ನೋಡಿಲ್ಲ. ಇಷ್ಟಿಷ್ಟು ದೊಡ್ಡದಾಗಿ. ನಾರ್ಮಲಾಗಿ ಇಲ್ಲೆಲ್ಲ ಸ್ವಲ್ಪ ದೊಡ್ಡದಾಗೇ ಇರುತ್ತೆ, ನಮ್ಮ ಇಂಡಿಯಾದಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ. ಇದು ನೋಡಿದ್ರೆ ಇನ್ನೂ ದಪ್ಪ ಇದೆ, ನಾನು ಯಾವತ್ತೂ ನೋಡಿಲ್ಲ, ಅಷ್ಟು ದಪ್ಪ ಇದ್ದಾವೆ ನೋಡಿ. ಆನಿಯನ್ನು ಅಷ್ಟೇ ಎಷ್ಟೆಷ್ಟು ದಪ್ಪ ಇದ್ದಾವೆ. ಪೊಟ್ಯಾಟೊ ಆಗಲಿ ಕ್ಯಾರೆಟ್ ಆಗಲಿ ಅಷ್ಟೇ ಎಲ್ಲ ಫುಲ್ ದೊಡ್ಡದಾಗಿದ್ದಾವೆ, ಎಷ್ಟು ದಪ್ಪ ಇದ್ದಾವೋ. ಏನು ಇಷ್ಟೆಲ್ಲ ತಂದಿದ್ದೆ. ಇದೆಲ್ಲ $5 ಅಷ್ಟು ಕೊಟ್ಟಿದ್ರು ಅಷ್ಟೇ. ಅವ್ರಿಗೆ ದುಡ್ಡೆಲ್ಲನೂ ಟ್ರಸ್ಟ್ಗೆ ಡೊನೇಟ್ ಮಾಡ್ತಾರೆ. ಸೊ ಹಾಗಾಗಿ ಅದು ಒಂದು $3 ಆಗುವಷ್ಟು ನಮಗೆ ವೆಜಿಟೇಬಲ್ಸ್ ನಮ್ಮ ಮನೆಗೆ ಕಳಿಸ್ತಾರೆ. $2 ಆ ಥರ ಟ್ರಸ್ಟ್ ಕಳಿಸ್ತಾರೆ. ಆ ರೀತಿ ಮಾಡ್ತಾರೆ, ಪ್ರತಿ ಮಂತು ಇರುತ್ತೆ. ನಾವು ಫಸ್ಟ್ ಟೈಮ್ ಈ ಸಲ ಆರ್ಡ್ರ್ ಮಾಡಿದ್ದಿದ್ದು. ಇನ್ನು ಜಿಶು ಫ್ರೆಂಡು ನಮ್ಮ ಮನೆಗೆ ಬಂದ ಸ್ಕೂಲಿಂದ ಡೈರೆಕ್ಟಾಗಿ. ಆ್ಯಕ್ಚುಲಿ ಒಂದು ಮಾರ್ನಿಂಗ್ 7 o'clock ಬಂದು ಅವ್ರ ಪೇರೆಂಟ್ಸು ಮನೆಯಲ್ಲೇ ಬಿಟ್ಟೋಗಿದ್ರು. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆಲ್ಲ ಪ್ರೆಗ್ನೆಂಟಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಸೊ ಅವರು ಆ್ಯಕ್ಚುಲಿ 24th ಅವ್ರಿಗೆ ಡೆಲಿವರಿ ಡೇಟ್ ಕೊಟ್ಟಿರೋದು. ಬಟ್ ಅವರು ಇನ್ನು ಬೇಗನೆ 18th ಡೆಲಿವರಿ ಮಾಡಿಬಿಟ್ರು. ಸೊ ಹಾಗಾಗಿ ಇನ್ನು ಮಕ್ಕಳಿಗೆ ಸ್ಕೂಲಲ್ಲಿ ಅಲೋ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ಇಲ್ಲೇ ಮನೆಯಲ್ಲೇ ಬೆಳಿಗ್ಗೆ 7 o'clock ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರಂತೆ. ಮನೆಯಲ್ಲಿ ಬಂದು ಬಿಟ್ಟು ಹೋಗಿದ್ರು ಮಾರ್ನಿಂಗೇನೆ. You're on video right now. Don't do that. Tango. Ooh, I can buy you. Tango. Ooh, ಇನ್ನು ಡೆಲಿವರಿ ಆಗೋಷ್ಟೊತ್ತಿಗೆ ಒಂದು 7 o'clock ಆ ರೀತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟು ಅಲ್ಲಿವರೆಗೂ ಇನ್ನು ಹಾಸ್ಪಿಟಲಲ್ಲಿ ಯಾಕೆ ಅವನು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ಇನ್ನು ಅವ್ರಿಗೆ ಸ್ವಲ್ಪ ಏನಾದರೂ ಊಟ ಕಳ್ಸೋಣ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಇನ್ನು ಅವರು ಪಂಜಾಬೀಸ್ ಎಲ್ಲ. ಸೊ ಅವ್ರು ಸ್ವಲ್ಪ ಪನ್ನೀರು, ಹಾಲು ಇದು ತಿಂತಾರೆ. ನಮ್ಮ ಕಡೆ ಊಟ ಎಲ್ಲ ಅವರು ಸ್ವಲ್ಪ ಅಷ್ಟು ತಿನ್ನಲ್ಲಲ್ವ. ಸೊ ಹಾಗಾಗಿ ಇನ್ನು ಪನ್ನೀರ್ ಸ್ವಲ್ಪನೇ ಇತ್ತು, ಇನ್ನು ಎಲ್ಲರಿಗೂ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಪೊಟ್ಯಾಟೊ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಟ್ಯಾಟೊ ಕರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅವಳಿಗೆ ಡೆಲಿವರಿ ಆಗಿರೋರಿಗೆ ಹಾಸ್ಪಿಟಲಲ್ಲೇ ಕೊಡ್ತಾರೆ, ಇನ್ನು ಅವ್ರ ಹಸ್ಬೆಂಡಿಗೆ ಕೊಡಲ್ಲ. ಸೊ ಹಾಗಾಗಿ ಸ್ವಲ್ಪ ಜೀರಾ ರೈಸು ಪೊಟ್ಯಾಟೊ ಕರಿ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರೆ ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು. ಇನ್ನು ಆ ಹುಡುಗನೂ ಅಷ್ಟೇ, ಅವಳು ಸ್ವಲ್ಪ ನಮ್ಮ ಫುಡ್ ತಿನ್ನೋದು ತುಂಬ ಕಮ್ಮಿ. ಇಲ್ಲಿನ ಫುಡ್ಡು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಆದ್ರೂ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ತುಂಬ ಈಸಿ. ಆಲ್ರೆಡಿ ನಾನು ಪೊಟ್ಯಾಟೊ ಎಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ.
ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಅವೆಲ್ಲ ಹಾಕ್ಬಿಟ್ಟು ಆಮೇಲೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನೊಂದು ಟೊಮೊಟೊ ಏನು ಹಾಕ್ತಾಯಿಲ್ಲ, ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಟೊಮೊಟೊ ಆದರೂ ಹಾಕ್ಕೋಬೋದು, ಮೊಸರು ಅದು ಹಾಕ್ಕೋಬೋದು. ಸೊ ನಾನು ಒಂದ್ಸಲ ಟೊಮೊಟೊ ಟ್ರೈ ಮಾಡಿದ್ದೆ, ಈ ಸತಿ ಮೊಸರು ಹಾಕಿ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿಟ್ಟು ಮೊಸರು ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಮೊಸರು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದರಲ್ಲಿ ಸ್ವಲ್ಪ ಖಾರ, ಜೀರಾ ಪೌಡ್ರು ಹಾಗೆ ಧನಿಯಾ ಪೌಡ್ರು ಇಷ್ಟೆಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಆ ಮೊಸರೆಲ್ಲನೂ ಚೆನ್ನಾಗಿ ಫ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡು ಇನ್ನು ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ದೀವಲ್ಲ ಪೊಟ್ಯಾಟೊನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಇದು ಜಾಸ್ತಿ ಮೆತ್ತಗಿದ್ರೂ ಪೊಟ್ಯಾಟೊ ಚೆನ್ನಾಗಿರಲ್ಲ, ಫುಲ್ ಸ್ಮ್ಯಾಶ್ ಥರ ಆಗೋಗುತ್ತೆ ಕರಿ ಎಲ್ಲನೂ. ಅದಕ್ಕೆ ಸ್ವಲ್ಪ ಈ ರೀತಿ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ, ಈ ರೀತಿ ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೊಟ್ಯಾಟೊ. ಇನ್ನು ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ 1-2 ಗ್ಲಾಸ್ ಆದರೂ ಹಾಕೋಬೋದು. ಸೊ ನಾನು ಜೀರಾ ರೈಸಿಗೆ ಜಾಸ್ತಿ ಗ್ರೇವಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಹೇಳ್ಬಿಟ್ಟು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ 1 ಗ್ಲಾಸ್ ಹಾಕ್ಕೊಂಡು ಒಂದು 5-6 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಾದಮೇಲೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಿ ನಾವು ಕರೀಸ್ಗೆಲ್ಲ ಕಸ್ತೂರಿ ಮೇಥಿ ಯೂಸ್ ಮಾಡ್ತಾರೆ ಅವರೆಲ್ಲನೂ. ಸೊ ಆ ಟೇಸ್ಟ್ ಬರೋದಕ್ಕೆ ಅವ್ರ ಕಡೆ ಟೇಸ್ಟ್ ಬರೋದಕ್ಕೆ ಸೊ ಹಾಗಾಗಿ ನಾನು ಇಲ್ಲಿ ಕಸ್ತೂರಿ ಮೇಥಿ ಯೂಸ್ ಮಾಡಿದೆ, ಚೆನ್ನಾಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದೊಂದು 5 ಮಿನಿಟ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಸೊ ಟೇಸ್ಟ್ ನೋಡಿದ್ರೆ ಚೆನ್ನಾಗೇ ಇತ್ತು, ಅವ್ರ ಕಡೆ ತಿನ್ನೋ ಅಡುಗೆ ಥರನೇ ಕಾಣಿಸ್ತಾ ಇತ್ತು, ತಿನ್ನೋದಕ್ಕೂ ಸೇಮ್ ಅದೇ ರೀತಿ ಇತ್ತು. ಇನ್ನು ಆ ಹುಡುಗನ ಸ್ವಲ್ಪ ಮನೆಯಲ್ಲೇ ತಿನ್ನಿಸ್ಬಿಟ್ಟು ಇನ್ನು ಅವರಪ್ಪ ಇಲ್ಲೇ ಕರ್ಕೊಬ ಮನೆ ಹತ್ರ ಅಲ್ಲ ಹಾಸ್ಪಿಟಲ್ ಹತ್ರ. ಅವ್ನು ಯಾಕಂದರೆ ನೈಟ್ ಇರಲ್ಲ ಅವ್ರ ಪೇರೆಂಟ್ಸಿಗೆ ಬಿಟ್ಟು, ಡೇಯಲ್ಲೆಲ್ಲ ಇರ್ತಾನೆ ಬಟ್ ನೈಟ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿಗೆ ಕರ್ಕೊಬಾರ್ದು, ನೈಟ್ ಇಲ್ಲಿ ಸಪ್ರೇಟ್ ರೂಮ್ ತೊಗೊಂಡಿದ್ದೀನಿ, ಇಲ್ಲೇ ಇರ್ತೀವಿ ನಾವು ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋದರು, ಅಲ್ಲಿ ಹಾಗೆ ಅವ್ರಿಗೆ ಊಟ ತಗೊಂಡು ಅಲ್ಲೇ ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋದರು. ಇನ್ನು ಮನೆಯಲ್ಲೆಲ್ಲ ಸ್ವಲ್ಪ ಟಾಯ್ಸ್ ಎಲ್ಲ ಮಾರ್ನಿಂಗಿಂದ ಎತ್ತಿರಲಿಲ್ಲ, ಸೊ 3 ಮಕ್ಕಳು ಆಟ ಆಡ್ತಾಯಿದ್ರಲ್ಲ, ಅದಕ್ಕೆ ಇನ್ನು ಅವರೆಲ್ಲ ಹೋದ್ಮೇಲೆ ಇನ್ನು ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ ನೀವೇ ನೋಡ್ತಾ ಇರ್ಬೋದು, ನಾನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ರು, ಒಂದು ಕಡೆಯಿಂದ ಚೆಲ್ತಾನೇ ಇದ್ದಾರೆ. ಸೊ ಅದಕ್ಕೆ ಬಿಟ್ಬಿಟ್ಟೆ, ಇವ್ರು ಮಲಗಿದ ಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಜಿಶು ಸ್ಕೂಲಿಂದ ಬಂದಾಗಿಂದ ಅವ್ನಿಗೆ ಸ್ಕೂಲಲ್ಲಿ ಏನು ಮಾಡಿಸಿದ್ದಾರೆ ಏನು ಅಂತ ಏನು ನೋಡಿಲ್ಲ, ಅಂದರೆ ಅಜೆಂಡಾ ತಗೊಬರ್ತಾನೆ. ಸೊ ಅದರಲ್ಲಿ ಸೈನ್ ಮಾಡಬೇಕಲ್ವ, ಇನ್ನು ಹೋಮ್ವರ್ಕ್ ಆ ಥರದ್ದು ಏನೂ ಕೊಡೋಲ್ಲ ಸ್ಕೂಲಲ್ಲಿ. ಸೊ ಸೈನ್ ಮಾಡೋಣ ಅಂತ ನೋಡಿದ್ರೆ ಇವತ್ತು ಟೆಸ್ಟ್ ಮಾಡಿದ್ರಂತೆ, ಫಸ್ಟ್ ಟೈಮು ಜಿಶಿಗೆ ಟೆಸ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಎಕ್ಸಾಮು ಟೆಸ್ಟ್ ಆ ಥರದ್ದು ಏನೂ ಇಡೋಲ್ಲ, ಇದೇ ಫಸ್ಟ್ ಟೈಮ್ ಟೆಸ್ಟ್ ಮಾಡಿರೋದು. ಸೊ ಅದಕ್ಕೆ ಟೆಸ್ಟ್ ಪೇಪರ್ ಮನೆಗೆ ಕಳಿಸಿದ್ರು, ಸೈನ್ ಮಾಡಿಸ್ಕೊಂಡು ತಗೊಂಡು ಬಾ ಅಂತ ಹೇಳ್ಬಿಟ್ಟು. ಅದನ್ನು ನಾನು ಚೆಕ್ ಮಾಡ್ತಿದ್ದೀನಿ, ಅದರಲ್ಲಿ 24ಗೆ 22 ಬಂದಿದೆ. ಸೊ ಆ ಎರಡೂ ಸ್ವಲ್ಪ ಈಸಿನೇ ಇತ್ತು. ಸೊ ಅದು ನೋಡ್ಕೊಂಡು ಬರಿಬೋದಾಗಿತ್ತಲ್ವ ಜಿಶು ಅಂತ ಅಷ್ಟೇ ಹೇಳಿದ್ದು, ನಾನು ಇನ್ನೇನು ಜಾಸ್ತಿನೂ ಮಾತಾಡಿಲ್ಲ, ಸ್ವಲ್ಪ ನೋಡ್ಕೊಂಡು ಬರ್ದಿದ್ರೆ ಆಗೋಗ್ತಾಯಿತ್ತಲ್ಲ. 24 ಬರ್ತಾಯಿದ್ದು ಅಂದಿದ್ದಕ್ಕೆ ನೋಡಿ ಕೋಪ ಮಾಡ್ಕೊಂಡು ನನ್ನ ಕೈಯಿಂದ ಕಿತ್ಕೊಬಿಟ್ಟೆ, ನೀನೇನು ಸೈನ್ ಮಾಡಬೇಡ, ಅಪ್ಪ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಇನ್ನು ಅವ್ರ ಅಪ್ಪ ಬಂದಮೇಲೆ ಇನ್ನು ಅವ್ರ ಅಪ್ಪನ ಹತ್ರನೇ ಸೈನ್ ಮಾಡಿಸ್ಕೊಂಡು ಆಮೇಲೆ ಎಲ್ಲರೂ ಊಟ ಮಾಡಿದ್ವಿ. ಸೇಮ್ ಅದೇ ಇತ್ತು, ನಮಗೆಲ್ಲರಿಗೂ ಅದೇ ಮಾಡಿದ್ದೆಲ್ಲ. ಸೊ ಎಲ್ಲರೂ ಅದೇ ತಿಂದರು. ಇನ್ನು ಅವರು ಆಟ ಆಡ್ತಾಯಿದ್ರು, ಅದಕ್ಕೆ ನಾನು ನಾಳೆ ಹೇರ್ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಹಂದಿ ಕಳಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಟೀ ಕುದಿಸ್ಬಿಟ್ಟು ವಾಟರ್ ಯೂಸ್ ಮಾಡ್ತೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಒಂದೊಂದ್ಸಲ ಪ್ಯಾಕೆಟ್ ಮೆಹಂದಿ ಪೌಡ್ರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಇಂಡಿಯಾದಿಂದ ತಂದಿದ್ದೀನಿ ನಾನು ಮೆಹಂದಿ ಪೌಡ್ರು ಮನೆಯಲ್ಲೇ ಮಾಡಿರೋದು. ಸೊ ಅದಾದರೂ ಒಂದೊಂದ್ಸಲ ಒಂದೊಂದು ಯೂಸ್ ಮಾಡ್ತಾ ಇರ್ತೀನಿ. ಇವತ್ತು ಪ್ಯಾಕೆಟ್ ಇದು ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಈ ರೀತಿ ಹಾಕ್ಕೊತಾ ಇದ್ದೀನಿ. ಮೆಹಂದಿ ಹಾಕೋದ್ರಿಂದ ಹೇರು ಗ್ರೋತು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದು ಬಂದು ನೆಕ್ಸ್ಟ್ ಡೇ ಲಾಗ್, ಇದು ಇಲ್ಲಿಂದ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ. ಆ್ಯಕ್ಚುಲಿ ಜಿಶುಗೆ ಸ್ಕೂಲಲ್ಲಿ ಅವಾರ್ಡ್ ಫಂಕ್ಷನ್ ಇತ್ತು, ಮೇಲ್ ಕಳಿಸಿದ್ರು, ಅವಾರ್ಡ್ ಫಂಕ್ಷನ್ ಇದೆ, ನಿಮ್ಮ ಮಗನಿಗೆ ಅವಾರ್ಡ್ ಬರ್ತಾಯಿದೆ ಬನ್ನಿ ನೀವು ಅಂತೇಳ್ಬಿಟ್ಟು. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ, ತುಂಬ ಕಾಯ್ಕೊಂಡಿದ್ದೆ, ಹೋಗೋಣ ಅಂತೇಳ್ಬಿಟ್ಟು 1 ವೀಕಿಂದ ಕಾಯ್ತಾಯಿದ್ದೆ. ಬಟ್ ಡೈಲಿ ಪಾಪು ಬೇಗ ಎದ್ದೋಳವಳು, ಅವತ್ತು ಮಾತ್ರ ಅದೇನೋ ಎದ್ದೋಳೇ ಇಲ್ಲ ಬೇಗ. ನಾರ್ಮಲಾಗಿ ಮಕ್ಕಳೇ ಅಷ್ಟೇ ಅನಿಸುತ್ತೆ ಅಲ್ವ, ನಾವು ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಅವತ್ತು ಎದ್ದೋಳೋದೇ ಇಲ್ಲ, ಎಲ್ಲಿಗೂ ಹೋಗಲ್ಲ, ಮನೆಯಲ್ಲೇ ಇರ್ತೀವಿ ಅಂದರೆ ಅವ್ರಿಗೆ ಅವತ್ತು ನಿದ್ದೆನೇ ಬರಲ್ಲ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಹೋಗೋಣ ಅಂತೇಳಿ ರೆಡಿಯಾಗಿಬಿಟ್ಟಿದ್ದೆ.
ಪಾಪು ಎದ್ದೊಳಿದ ತಕ್ಷಣ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ತುಂಬ ಮಲ್ಲಿಗೆ ಎದ್ದೊಳೆ ಇಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ನನ್ನ ಹಸ್ಬೆಂಡ್ ಒಬ್ಬರೇ ಹೋದ್ರೆ ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. Doing their work. I never have to tell them to stay focused. They're always doing what they're supposed to be, getting their work done. And there are two amazing students in my class. That is Jenna and Jadri. ಇನ್ನು ಅವ್ರು ಹೋಗಿದ್ದು 15 ಮಿನಿಟ್ಸ್ಗೆ ಎದ್ದೊಳ್ಬಿಟ್ಟು ಕೃತಿಕಾ ಕೇಳ್ತಾ ಇದ್ದಾಳೆ ಪಪ್ಪ ಅನ್ನ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತುಂಬ ಕ್ರ್ಯಾಂಕಿ ಆಗೋದ್ಲು ಇದ್ದಿದ್ದಂಗೆ. ಅದಕ್ಕೆ ಸ್ವಲ್ಪ ಕೆಳಗಡೆ ಹೋಗೋಣ, ಇನ್ನೇನು ಅವರಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಅವರಪ್ಪ ಇನ್ನೂ 1 hour ಆಗುತ್ತೆ, ಇಲ್ಲಿ ಇನ್ನೂ ಫಂಕ್ಷನ್ನು ನಡೀತಾನೆ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಸರಿ ಮನೆ ಒಳಗಡೆ ಹೋಗೋಣ ಅಂತ ಕರೆದ್ರು, ಬರ್ತಾಯಿಲ್ಲ, ಔಟ್ಸೈಡ್ ಹೋಗಬೇಕು ಅಂತ ಫುಲ್ಲು ಹಠ ಮಾಡ್ತಾಯಿದ್ಲು. ಇನ್ನು ಅದು ಇದು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬಂದುಬಿಟ್ಟೆ. ಇನ್ನು ಅವರಪ್ಪ ಬಂದಮೇಲೆ ಹೇಳ್ತಾಯಿದ್ರು, ಇವ್ರ ಕ್ಲಾಸಲ್ಲಿ 3 ಮಾತ್ರ ಬಂತು, 2 ಹೆಣ್ಮಕ್ಳಿಗೆ, ಜಿಶುಗೆ 3 ಬಂತು ಅವಾರ್ಡು, ಇನ್ಯಾರಿಗೂ ಬಂದಿಲ್ಲ ಅಂತೇಳಿ. ಸೊ ತುಂಬ ಖುಷಿ ಆಯಿತು ನನಗೆ ಅದೆಲ್ಲ ಕೇಳಿಬಿಟ್ಟು. ಇನ್ನು ಮನೆಗೆ ಬಂದಮೇಲೆ ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಸ್ವಲ್ಪ ಏನೋ ಕೊರಿಯರ್ ಬಂದಿದೆ ಅಂತೆ, ಅದು ತಗೊಂಡು ಬಂದರು. ಸೊ ಇದು ಏನು ಬಂದಿದೆ, ಏನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತೇನು ಅನ್ಪ್ಯಾಕಿಂಗ್ ಮಾಡ್ತಾಯಿಲ್ಲ, ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅನ್ಪ್ಯಾಕಿಂಗ್ ಮಾಡಿ ತೋರಿಸ್ತೀನಿ ಏನದು ಅಂತ ಹೇಳ್ಬಿಟ್ಟು. ಒಂದು ಸಾರಿ ಅವರು ನಂಗೆ ರಾಗಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ರಾಗಿ ರೊಟ್ಟಿ ಮಾಡಿಕೊಡ್ತಾಯಿದ್ದೀನಿ. ಪಾಪುಗೆ ಮಾರ್ನಿಂಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಳಿಗೆ ರೈಸ್ ಮಾಡಿಬಿಟ್ಟಿದ್ದೆ. ಮಧ್ಯಾಹ್ನಕ್ಕೂ ಆಗುತ್ತೆ, ಮಾರ್ನಿಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅದೇ ಆಗುತ್ತೆ, ಇಬ್ಬರು ತಿಂತಾರೆ. ಪಾಪುನು ಜಿಶು ಸ್ಕೂಲಿಂದ ಬಂದಮೇಲೆ ಅವನು ಅದೇ ತಿಂತಾನೆ, ಆಗ ಅದೇ ಮಾಡಿಬಿಟ್ಟಿದ್ದೆ. ಇನ್ನು ನಮಗೆ ಮಾತ್ರ ಸ್ವಲ್ಪ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಪುಗೂ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಇನ್ನು ಅವಳು ಮಲಗಿದ್ಮೇಲೆ ನಾನಿಲ್ಲಿ ಹೇರ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ನಿನ್ನೆ ಕಳಿಸಿಟ್ಟಿದ್ದೆ ಅಲ್ವಾ, ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮಗೆ ಬಾಡಿ ಹೀಟ್ ಆದಾಗ ಹಾಕ್ಕೊಂಡ್ರೆ ತುಂಬ ತಂಪು ಕೊಡುತ್ತೆ ಮೆಹಂದಿ. ಸೊ ಹೇರ್ ಫಾಲ್ಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಹೇರ್ ಫಾಲ್ ಆಗೋಲ್ಲ, ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಇನ್ನು ವೈಟ್ ಹೇರ್ಸ್ ಏನಾದರೂ ಬರ್ತಾಯಿದ್ರೆ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ, ಅದು ತುಂಬ ಯೂಸ್ ಆಗುತ್ತೆ ಇದು. ಸೊ ಹಾಗಾಗಿ ನಾನು ಅವಾಗ ಯೂಸ್ ಮಾಡ್ತಾಯಿರ್ತೀನಿ. ನನಗೆ ಹೀಟು ತುಂಬಾ ಜಾಸ್ತಿನೇ ಆಗಿದೆ ಅನ್ನಿಸ್ತು. ಸೊ ಯಾಕಂದರೆ ನಾವು ಇಲ್ಲಿ ಚಳಿ ಅಂತ ಹೇಳ್ಬಿಟ್ಟು ಹೀಟರ್ ಆನ್ ಮಾಡ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಹೀಟ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿ. ಇದು ನನಗೆ ಮೆಹಂದಿ ಇಟ್ಕೊಳ್ತಾ ಇದ್ರೆ ನನ್ನ ಕಣ್ಣಿಂದನೇ ಸ್ವಲ್ಪ ಫುಲ್ ಹೀಟ್ ಥರ ಆಚೆ ಬಂದಂಗೆ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿರುತ್ತೆ ಮೆಹಂದಿ ಎಲ್ಲನೂ. ಇನ್ನು ಈವ್ನಿಂಗ್ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಆಫ್ಟರ್ನೂನೇ ಇಟ್ಕೊಂಡೆ. ಇನ್ನು ಜಿಶು ಸ್ಕೂಲಿಂದ ಬಂದಮೇಲೆ ಅಷ್ಟೊತ್ತಿಗೆ ಕೃತಿಕಾನು ಮಲಗಿ ಎದ್ದೊಳಿದ್ರು. ಇನ್ನು ಮಲಗಿ ಎದ್ದೊಳಿದ್ಮೇಲೆ ಇಲ್ಲಿಬ್ಬರು ಆಟ ಆಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಒಂದ್ಸಲಿ ತೋರಿಸ್ತಾ ಜಿಶು ಈ ಥರ ಸೂಟ್ ಕೇಸ್ ತಗೊಂಡು ಬಂದು ಅದ್ರ ಮೇಲೆ ಕುತ್ಕೊಂಡು ಹೋಗೋದು. ಆವತ್ತಿಂದ ಡೈಲಿ ಸೂಟ್ ಕೇಸ್ ತಗೊಂಡು ಬಂದು ಆಟ ಆಡೋದು. ಅವಳು ಕೂತ್ಕೊಂಡ್ರೆ ಯಾರೋ ಒಬ್ಬರು ತಳ್ತಾ ಇರಬೇಕು. ಸೊ ಡೈಲಿ ಇದೇ ಆಗಿಬಿಟ್ಟಿದೆ. ಇವಾಗ ಇಂಟರ್ ಅಲ್ವಾ, ಇನ್ಸೈಡೇ ಆಟ ಆಡಬೇಕು, ಏನೋ ಒಂದು ಹುಡುಕ್ತಾನೆ ಇರ್ತಾಳೆ ಆಟ ಆಡೋಕ್ಕೆ. ಪಾಪ ಅವ್ರಿಗೂ ಬೇಜಾರು, ಎಲ್ಲ ಔಟ್ಸೈಡ್ ಹೋಗೋಕ್ಕಿಲ್ಲ, ಏನೂ ಇಲ್ಲ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ವಿಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.